ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕೆಸೆಟ್ ನ 2018ರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ವಿಷಯದ 2018ರಲ್ಲಿ ನಡೆದಿರುವಂತಹ ಕೆಸೆಟ್ ನ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೋಡಿಕೊಂಡು ಬರೋಣ. ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು 200 ದ್ವಿತೀಯ ಪ್ರಶ್ನೆ ಪತ್ರಿಕೆಯಾಗಿದ್ದು 200 ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿರುವಂತದ್ದಾಗಿದೆ. ಒಟ್ಟು 100 ಪ್ರಶ್ನೆಗಳು ಇದರಲ್ಲಿ ಇರುವಂತದ್ದು ಆಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗೂ ನೆಕ್ಸ್ಟ್ ಬರುವಂತ ಕೆಸೆಟ್ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ನಾವು ಈ ಪ್ರಶ್ನೆಗಳನ್ನು ನೋಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಳ್ಳೋದು ಅಂತ ಹೇಳಿ ನೋಡಿಕೊಂಡು ಬರೋಣ. ಬನ್ನಿ, ಮೊದಲನೇದಾಗಿ ಈ ರಾಜ್ಯಶಾಸ್ತ್ರ ವಿಷಯದ ಪೇಪರ್ 2 ಪತ್ರಿಕೆ ಇದು ಆಗಿರುವಂತದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ, ಕೌಟಿಲ್ಯರ ವಿದೇಶಾಂಗ ನೀತಿಯು ಡ್ಯಾಶ್ ತತ್ವದ ಮೇಲೆ ಆಧಾರಿತವಾಗಿದೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಆಕ್ರಮಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕೌಟಿಲ್ಯರ ಪ್ರಕಾರ ನೈತಿಕ ತತ್ವಗಳು ಡ್ಯಾಶ್ ಆಗಿವೆ. ಇಲ್ಲಿ ನೈತಿಕ ತತ್ವಗಳು ರಾಜಕೀಯದಲ್ಲಿ ಇವುಗಳನ್ನು ಪರಿಗಣಿಸಬಾರದು ಎನ್ನುವುದು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿದೆ. ಹಾಗೆ ಮೂರನೇ ಪ್ರಶ್ನೆ, ಮಧ್ಯಯುಗದಲ್ಲಿ ರಾಜನನ್ನು ಪರಿಗಣಿಸಿದ್ದು ಹೀಗೆ. ಯಾವ ರೀತಿಯಾಗಿ ರಾಜನನ್ನು ಪರಿಗಣಿಸಿದ್ದು ಅಂತ ಹೇಳಿ ನೋಡಿದಾಗ ಪೃಥ್ವಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ಹೇಳಿ ಈ ಮಧ್ಯಯುಗದಲ್ಲಿ ಪರಿಗಣಿಸಿರುವಂತದ್ದು ಕಾಣಿಸುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಪ್ರಾಚೀನ ಭಾರತದ ರಾಜಕೀಯ ವ್ಯವಸ್ಥೆಯು ಡ್ಯಾಶ್ ದ ನಿರ್ಬಂಧನೆಗಳಿಗೆ ಒಳಪಟ್ಟಿತ್ತು. ಇಲ್ಲಿ 4 ಆಯ್ಕೆಗಳಿರುವಂತದ್ದು. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಿ, ಧರ್ಮಶಾಸ್ತ್ರಗಳು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಹಾಗೆ 5ನೇ ಪ್ರಶ್ನೆ, ಲಾಕ್ ಅವರ ಪ್ರಕಾರ ಮಾನವನು ಸ್ವಭಾವತಃ ಡ್ಯಾಶ್ ಆಗಿದ್ದಾನೆ. ಲಾಕ್ ಹೇಳುವಂತೆ ಮಾನವನು ಏನಾಗಿದ್ದಾನೆ, ಸಾಮಾಜಿಕ ಮತ್ತು ವೈಚಾರಿಕತೆಯುಳ್ಳವನು ಆಗಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 6ನೇ ಪ್ರಶ್ನೆ, ಪ್ರಜಾಪ್ರಭುತ್ವ ಸಮಾನತೆಯ ತಪ್ಪು ಕಲ್ಪನೆಯ ಮೇಲೆ ನಿಂತಿದೆ ಎಂದು ಹೇಳಿದವರು ಯಾರು? ಇಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಜಾನ್ ಆಸ್ಟಿನ್, ಎವಿ ಡೈಸಿ ಈ ರೀತಿಯಾಗಿ ಹೇಳಿರುವಂತವರು ಅರಿಸ್ಟಾಟಲ್ ಅವರು ಹೇಳಿದ್ದಾರೆ. 7ನೇ ಪ್ರಶ್ನೆ, ಜೆ ರೂಸೋ ಅವರ ಮೇಲೆ ಪ್ರಭಾವ ಬೀರಿದ್ದು ಡ್ಯಾಶ್. ಯಾರು ಪ್ರಭಾವ ಬೀರಿರೋದು ಅಂತ ಹೇಳಿ ಕೇಳಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಲಾಕ್ ಅವರು ಜೆ ರೂಸೋ ಮೇಲೆ ಪ್ರಭಾವ ಬೀರಿರುವಂತವರು ಆಗಿದ್ದಾರೆ. ಇನ್ನು 8ನೇ ಪ್ರಶ್ನೆ, ರಾಜಕೀಯ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದ ಅರ್ಥಶಾಸ್ತ್ರ ತತ್ವಗಳು ಎಂಬ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾಗಿರುವಂತಹ ಉತ್ತರ ಆಲ್ಫ್ರೆಡ್ ಮಾರ್ಷಲ್ ಅವರು ಈ ಕೃತಿಯನ್ನು ರಚಿಸಿರುವಂತವರು ಆಗಿದ್ದಾರೆ. ನಿರುದ್ಯೋಗ ಮತ್ತು ಹಣದುಬ್ಬರದ ನಡುವೆ ಸಂಬಂಧವಿದೆ ಎಂದು ಹೇಳಿದವರು ಯಾರು? ಇಲ್ಲಿ ಜಾನ್ ಎಂ ಕಿನ್ಸ್ ಅವರು ಹೇಳಿದ್ದಾರೆ. ಇನ್ನು 10ನೇ ಪ್ರಶ್ನೆ, ಅಕ್ವಿನಾಸರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಸರ್ಕಾರದ ವಿಕೃತ ರೂಪವಾಗಿದೆ ಅಂತ ಹೇಳಿ. ಸರಿಯಾಗಿರುವಂತಹ ಉತ್ತರ ಪ್ರಜಾಪ್ರಭುತ್ವದ ವಿಕೃತ ರೂಪವಾಗಿದೆ ಅಂತ ಹೇಳಿರುವಂತದ್ದು. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡಿ. ಇದು 11ನೇ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ ಧನಾತ್ಮಕ ಸ್ವಾತಂತ್ರ್ಯ, ಸಮಾನತೆ ತತ್ವಶಾಸ್ತ್ರ, ಕಮ್ಯುನಿಟೇರಿಯನ್ ತತ್ವಶಾಸ್ತ್ರ, ಸಾಮಾಜಿಕ ಬಂಡವಾಳ ಈ ಕಡೆ ಚಾರ್ಲ್ಸ್ ಟೇಲರ್, ಪುಟ್ನಾಮ್, ಜಾನ್ ರಾಲ್ಸ್, ಜೆ.ಎಸ್. ಮಿಲ್ ಅಂತ ಹೇಳಿ ಆಗಿರುವಂತದ್ದು. ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಸಿ ಆಗುತ್ತೆ. ಸಿ ಆಗುವಂತದ್ದು ಆಗಿದೆ. ಇನ್ನು 12ನೇ ಪ್ರಶ್ನೆ, ಸ್ವಾತಂತ್ರ್ಯವು ಧನಾತ್ಮಕ ಅರ್ಥದಲ್ಲಿ ಯಾವ ರೀತಿಯಾಗಿ ಹೇಳುತ್ತೆ ಅಂತಂದ್ರೆ ಇಲ್ಲಿ ಮಾನವರ ಅಭಿವೃದ್ಧಿಗೆ ಪೂರಕವಾದ ನಿರ್ಬಂಧಿತ ಅವಕಾಶಗಳು ಹೇಳುವಂತದ್ದು. ಸಿ ಆಪ್ಷನ್ ಸರಿಯಾಗಿರುವಂತಹ ಉತ್ತರ ಆಗಿದೆ. ಇನ್ನು 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೃತಿಯಾಗಿರುವುದಿಲ್ಲ? ಇಲ್ಲಿ ಮಾಡರ್ನ್ ಇಂಡಿಯಾ ಅನ್ನೋದು ಅವರ ಕೃತಿಯಾಗಿಲ್ಲ. ಬುದ್ಧ ಅಂಡ್ ಹಿಸ್ ಧರ್ಮ ಆಗಿದೆ. ಕಾಸ್ಟ್ ಇನ್ ಇಂಡಿಯಾ ಆಗಿದೆ. ಎವಲ್ಯೂಷನ್ ಆಫ್ ಪ್ರಾವಿನ್ಸಿಯಲ್ ಫೈನಾನ್ಸಿಯಲ್ ಇನ್ ಬ್ರಿಟಿಷ್ ಇಂಡಿಯಾ ಅನ್ನೋದು ಸಹ ಇವರ ಕೃತಿಯಾಗಿರುವಂತದ್ದು. ಇದು ಆಗಿಲ್ಲ, ಹಾಗಾಗಿ ಇದು ಸರಿಯಾದ ಉತ್ತರ. ಇನ್ನು 14ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಒಂದು ಪ್ರಜಾಪ್ರಭುತ್ವದಲ್ಲಿನ ಚುನಾವಣಾ ಪ್ರಕ್ರಿಯೆಯ ನೈಜ ಕಾರ್ಯಗಳಾಗಿವೆ? ಸರ್ಕಾರವು ಜನತಾ ಸಂಕಲ್ಪಕ್ಕೆ ಪ್ರತಿಸ್ಪಂದಿಸಬೇಕು. ಸಾರ್ವಜನಿಕ ನೀತಿಯನ್ನು ರೂಪಿಸುವವರನ್ನು ಆರಿಸಲು ಜನರನ್ನು ಒಗ್ಗೂಡಿಸಿ ಕರೆತರುವುದು. ಅಗತ್ಯವಿದ್ದರೆ ಸರ್ಕಾರವನ್ನು ಆಗಾಗ ಬದಲಾಯಿಸಲು. ಸ್ಪರ್ಧಾತ್ಮಕ ಪಕ್ಷ ಪದ್ಧತಿಯನ್ನು ಬೆಂಬಲಿಸಲು. 14ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ
ಸಿ ಆಗುತ್ತೆ. 1, 3, 4 1, 3, 4 ಆಗಿರುವಂತ. ಇನ್ನು 15ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಜನವಾಣಿಯೇ ದೇವವಾಣಿಯಾಗಿರಬಹುದು ಎಂದು ಹೇಳಿದ್ದಾರೆ? ಜನವಾಣಿಯೇ ದೇವವಾಣಿಯಾಗಿರಬಹುದು ಎಂದು ಹೇಳಿದವರು ರೂಸೋ ಅವರು ಹೇಳಿದ್ದಾರೆ. ಇನ್ನು 16ನೇ ಪ್ರಶ್ನೆ, ಭಾರತ ಸಂವಿಧಾನ 10ನೇ ಅನುಸೂಚಿಯು ಡ್ಯಾಶ್ ಒಂದಿಗೆ ಸಂಬಂಧಿಸಿದೆ. ಈ 10ನೇ ಅನುಸೂಚಿಯು ವರ್ಷಾಂತದ ನೆಲೆ ಮೇಲೆ ಅನರ್ಹಗೊಳಿಸುವಿಕೆಗೆ ಸಂಬಂಧಿಸಿರುವಂತದ್ದು ಆಗಿದೆ. ಲೆನಿನ್ ಅವರು ಸಾಮ್ರಾಜ್ಯಶಾಹಿತ್ವವು ಡ್ಯಾಶ್ ಕೊನೆ ಹಂತ ಎಂದು ಹೇಳಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಬಂಡವಾಳವಾದ. ಇನ್ನು 18ನೇ ಪ್ರಶ್ನೆ, ಅರಬಿಂದೋರವರನ್ನು ಭಾರತದ ಚಿಂತಕರ ರಾಜಕುಮಾರ ಎಂದು ಯಾರು ವರ್ಣಿಸಿದ್ದಾರೆ? ರೋಮನ್ ರೋಲ್ಯಾಂಡ್ ಅವರು ವರ್ಣಿಸಿದ್ದಾರೆ. ಇನ್ನು 19ನೇ ಪ್ರಶ್ನೆ, ಜಾನ್ ರಾಲ್ಸ್ ಅವರು ತನ್ನ ನ್ಯಾಯ ಸಿದ್ಧಾಂತವನ್ನು ರೂಪಿಸುವುದಕ್ಕಾಗಿ ಸಂಧಾನಕಾರರ ವಿಚಾರವನ್ನು ಪುನಶ್ಚೇತನಗೊಳಿಸಿದರು. ಅವೈಚಾರಿಕ ಸಂಧಾನಕಾರರ ತತ್ವವು ಮೂಲತಃ ಡ್ಯಾಶ್ ಅವರಿಗೆ ಸೇರಿದ್ದು. ಲಿಕ್ ಕ್ಯಾಂಟ್ ಅವರಿಗೆ ಸೇರಿದ್ದು. 20ನೇ ಪ್ರಶ್ನೆ, ಡ್ಯಾಶ್ ಅವರು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಒಂದು ಪ್ರಯೋಗಕ್ಕಿಂತ ಮಿಗಿಲಾದದ್ದು ಏನೂ ಅಲ್ಲ ಎಂದು ಹೇಳಿದ್ದಾರೆ. ಈ ರೀತಿಯಾಗಿ ಹೇಳಿರುವಂತವರು ಈ ಒಂದು 4 ಆಯ್ಕೆಗಳಲ್ಲಿ ಒಂದು ಆನ್ಸರ್ ಕೀಯಲು ಸಹ ಯಾವುದೇ ರೀತಿಯಾಗಿರುವಂತಹ ಆನ್ಸರ್ ಪ್ರಕಟಿಸಿರುವುದಿಲ್ಲ. 20ನೇ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ ಸಹ ಕೊಟ್ಟಿರುವಂತದ್ದಾಗಿದೆ. ಇಪ್ಪತ್ತೊಂದನೇ ಪ್ರಶ್ನೆ, ಗೇಬ್ರಿಯಲ್ ಅಲ್ಮಂಡ್ ಮತ್ತು ವರ್ಬಾರ್ ಅವರು ರಾಜಕೀಯ ಸಂಸ್ಕೃತಿಯ 3 ಆದರ್ಶ ಬಗೆಗಳನ್ನು ಗುರುತಿಸುತ್ತಾರೆ. ಈ ಸಂಬಂಧದಲ್ಲಿ ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಯಾವುದು ಸರಿಯಾದದ್ದಾಗಿಲ್ಲ? ಕೈಗಾರಿಕಾ ರಾಜಕೀಯ ಸಂಸ್ಕೃತಿ ಸರಿಯಾದದ್ದಾಗಿಲ್ಲ. 22ನೇ ಪ್ರಶ್ನೆ, ರಾಜಕೀಯ ಕ್ರಿಯೆಯ ಹಿಂದಿರುವ ಬಚ್ಚಿಟ್ಟ ಕಾರ್ಯಸೂಚಿಗಳಿಗೆ ಸಂಬಂಧಿಸಿದ ಮತ್ತು ರಾಜಕೀಯ ವಿದ್ಯಮಾನದ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಮನೋವೈಜ್ಞಾನಿಕ ನಿರ್ಧಾರಕ ಅಂಶಗಳನ್ನು ಹುಡುಕುವ ಕೆಲಸವನ್ನು ಡ್ಯಾಶ್ ಮಾಡುತ್ತದೆ. ರಚನಾತ್ಮಕವಾದವು ಮಾಡಿರುತ್ತದೆ. ಇನ್ನು 23ನೇ ಪ್ರಶ್ನೆ, ಒಂದು ಸಮಾಜದಲ್ಲಿ ಸಂಸ್ಥೆಗಳು, ಪ್ರಕ್ರಿಯೆಗಳು ಮತ್ತು ಅಂತರ್ಕ್ರಿಯೆಗಳ ಮೂಲಕ ಮೌಲ್ಯಗಳು ಸಮರ್ಥವಾಗಿ ಹಂಚಲ್ಪಡುತ್ತವೆ. ಇದನ್ನು ಹೇಳಿದವರು ಯಾರು? ಡೇವಿಡ್ ಈಸ್ಟನ್ ಅವರು ಹೇಳಿದ್ದಾರೆ. ರಾಜ್ಯಶಾಸ್ತ್ರದಲ್ಲಿ ಕ್ರೀಡಾ ಸಿದ್ಧಾಂತವನ್ನು ಡ್ಯಾಶ್ ಅಧ್ಯಯನಕ್ಕಾಗಿ ಬಳಸಲಾಗುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಮತ್ತು ರಾಯಭಾರತ್ವದ ಸಮಸ್ಯೆಗಳ ಅಧ್ಯಯನಕ್ಕಾಗಿ ಬಳಸಲಾಗುತ್ತದೆ. ಕೆಳಗಿನವರಲ್ಲಿ ಯಾರು ರಾಜ್ಯಶಾಸ್ತ್ರದಲ್ಲಿನ ವರ್ತನಾ ಚಳವಳಿಯ ಬೌದ್ಧಿಕ ಮಂಚೂಣಿದಾರರೆಂದು ಪರಿಗಣಿಸಲ್ಪಟ್ಟಿದ್ದಾರೆ? ಜಾರ್ಜ್ ಕ್ಯಾಟ್ಲಿನ್ ಮತ್ತು ಚಾರ್ಲ್ಸ್ ಮೇರಿಯನ್ ಅವರನ್ನ ಮುಂಚೂಣಿದಾರರೆಂದು ಪರಿಗಣಿಸಲ್ಪಟ್ಟಿದೆ. ಇನ್ನು 26ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ರಾಜಕೀಯ ವಿಶ್ಲೇಷಣೆಯಲ್ಲಿ ವ್ಯವಸ್ಥಾ ಪರಿಕಲ್ಪನೆ ಬಳಕೆಯ ಮೇಲೆ ಮಹತ್ವವಾದ ಪ್ರಭಾವ ಬೀರಿದ್ದಾರೆ? ಟಾಲ್ಕಾಟ್ ಪಾರ್ಸನ್ಸ್ ಅವರು ಬೀರಿದ್ದಾರೆ. ಇನ್ನು 27ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೋಲಿಸಿ ಮತ್ತು ಸರಿಯಾದ ಕೊಡುಗೆಯನ್ನು ಆಯ್ಕೆ ಮಾಡಿ, ಕೋಡನ್ನು ಆಯ್ಕೆ ಮಾಡಿ. ವರ್ತನವಾದಿಗಳಿದ್ದಾರೆ ಇಲ್ಲಿ, ಈ ಕಡೆ ಗ್ರಂಥಗಳು ಇರುವಂತದ್ದಾಗಿದೆ. ಸರಿಯಾದ ಉತ್ತರ ಬಿ ಆಗುತ್ತೆ. ಇಪ್ಪತ್ತೆಂಟನೇ ಪ್ರಶ್ನೆ,
ರಾಜಕೀಯ ಸಾಮಾಜೀಕರಣ ರಾಜಕೀಯ ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಲು ಇರುವ ಬಹುದೊಡ್ಡ ವಿಶ್ವಸನೀಯ ದೃಷ್ಟಿಕೋನವಾಗಿದೆ, ಏಕೆಂದರೆ ಸಾಮಾಜೀಕರಣವು ವ್ಯಕ್ತಿಗಳನ್ನು ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗೆ ಸೇರಿಸುತ್ತದೆ. ಸರಿಯಾದ ಉತ್ತರ. ಕಾರ್ಲ್ ಡ್ಯೂಶ್ ಕಲಿಯುವಿಕೆಯ ಪರಿಕಲ್ಪನೆಯು ಈ ಅರ್ಥವನ್ನು ಕೊಡುತ್ತದೆ. ಸ್ವೀಕರಿಸುವ ಮಾಹಿತಿಯ ಆಧಾರದ ಮೇಲೆ ಪುನರ್ ಹೊಂದಾಣಿಕೆ ರಾಜಕೀಯ ವ್ಯವಸ್ಥೆಯ ಸಾಮರ್ಥ್ಯ. ಉದಾರವಾದವು ಸಾಂಪ್ರದಾಯಿಕತೆಯೊಂದಿಗೆ ಸಂಘಟಿಸುತ್ತದೆ. ಈ ಚಿಂತನೆಯು ಕೆಳಗಿನವರಲ್ಲಿ ಯಾರು ಆರಂಭಿಸಿದರು? ಮೋಸ್ಕಾ ಅವರು ಆರಂಭಿಸಿದರು. ಪಟ್ಟಿ 1 ಮತ್ತು 2 ಹೋಲಿಸಿ. ಪಟ್ಟಿ 1ರಲ್ಲಿ ಪರಿಕಲ್ಪನೆಗಳಿವೆ, ಪಟ್ಟಿ 2ರಲ್ಲಿ ಪ್ರತಿಪಾದಕರಿದ್ದಾರೆ. ಸಿ ಆನ್ಸರ್ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಸಾರ್ವಜನಿಕ ನೀತಿಯ ಪಿತಾಮಹ ಯಾರು? ಹೆರಾಲ್ಡ್ ಲಾಸ್ವೆಲ್ ಅವರು ಸಾರ್ವಜನಿಕ ನೀತಿಯ ಪಿತಾಮಹರಾಗಿದ್ದಾರೆ. ಈ ಕೆಳಗೆ ನೀಡಲಾದ 2 ಹೇಳಿಕೆಗಳು ಒಂದನ್ನು ಪ್ರತಿಪಾದನೆ ಎಂದು ಮತ್ತು ಇನ್ನೊಂದು ಕಾರಣ ಎಂದು ಲೇಬಲ್ ಮಾಡಲಾಗಿದೆ. ಇವುಗಳನ್ನು ಸರಿಯಾಗಿ ಲೇಬಲ್ ಮಾಡಲಾಗಿದೆ. ಪ್ರತಿಪಾದನೆ: ಸಂವಹನವು ಸಂಘಟನೆಯಲ್ಲಿ ಮಾಹಿತಿಯನ್ನು ರವಾನಿಸುತ್ತದೆ. ಕಾರಣ: ಸಂವಹನ ಪ್ರತಿಯೊಂದು ಸಂಘಟನೆ ರಕ್ತ ಪರಿಚಲನೆಯಾಗಿರುತ್ತದೆ. ಎ ಸರಿಯಾಗಿರುವಂತ ಉತ್ತರ ಆಗುತ್ತೆ. ಮೂವತ್ನಾಲ್ಕನೇ ಪ್ರಶ್ನೆ: ರಾಜಕೀಯ ಸಾಮಾಜೀಕರಣ ಡ್ಯಾಶ್ ವ್ಯವಸ್ಥೆಯ ರಾಜಕೀಯ ಸಂಸ್ಕೃತಿ ಮತ್ತು ಮನಃಶಾಸ್ತ್ರೀಯ ಆಯಾಮದೊಂದಿಗೆ ಸೇರ್ಪಡೆಯಾಗುವ ಪ್ರಕ್ರಿಯೆಯಾಗಿದೆ. ರಾಜಕೀಯ ಅನ್ನೋದು ಸರಿಯಾಗಿರುವಂತಹ ಉತ್ತರ. 35ನೇ ಪ್ರಶ್ನೆ: ಕೆಳಗಿನವರಲ್ಲಿ ಯಾರು ರಾಜಕೀಯ ಸಂವಹನದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ? ಕಾರ್ಲ್ ಡ್ಯೂಶ್ ಅವರು ಪ್ರತಿಪಾದಕರಾಗಿದ್ದಾರೆ. ಕ್ರಾಂತಿಯು ಒಂದು ತೀವ್ರತರವಾದ ಮೂಲಭೂತವಾದ ಮತ್ತು ಪ್ರಬಲ ಮೌಲ್ಯ ಮತ್ತು ಮಿಥ್ಯೆಗಳಲ್ಲಿ ಆದ ಕ್ರಾಂತಿಕಾರಕ ದೇಶಿ ಬದಲಾವಣೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಮಾವೋ ತ್ಸೆ ತುಂಗ್ ರವರ ನವ ಪ್ರಜಾಪ್ರಭುತ್ವ ಪರಿಕಲ್ಪನೆಯ ತಿರುಳು. ವ್ಯಾಪಾರ ಮತ್ತು ಕೈಗಾರಿಕೆಯ ಜನರ ಹಿಡಿತದಲ್ಲಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 38ನೇ ಪ್ರಶ್ನೆ: ಈ ಕೆಳಗೆ ನೀಡಲಾದ 2 ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಎಂದು ಇನ್ನೊಂದು ಕಾರಣ ಎಂದು ಲೇಬಲ್ ಮಾಡಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯು ಸರ್ಕಾರದಲ್ಲಿ ಪ್ರತಿಯೊಬ್ಬ ನಾಗರಿಕನು ಅವಳ ವಯಸ್ಸನ್ನು ಪರಿಗಣಿಸದೆ ಸಮಾನವಾಗಿ ಸ್ವತಂತ್ರವಾಗಿದ್ದು ಅವರವರ ಅಭಿಪ್ರಾಯಗಳ ಎಲ್ಲಾ ವಿಷಯಗಳ ಮೇಲೆ ತಮಗೆ ಬೇಕಾದಂತೆ ಅಭಿವ್ಯಕ್ತಪಡಿಸಬಹುದು. ಕಾರಣ: ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ಕೆಲವು ಊಹೆಗಳಿಗೆ ಅವುಗಳೆಂದರೆ ವ್ಯಕ್ತಿಯ ವಿಚಾರವಂತನಾಗಿ ಆಲೋಚನಾ ಸಾಮರ್ಥ್ಯವನ್ನು ಹೊಂದಿದ್ದು ಸಮುದಾಯದ ಸಮಸ್ಯೆಯ ಬಗ್ಗೆ ಚರ್ಚಿಸುತ್ತಾರೆ. ವ್ಯಕ್ತಿಗತವಾಗಿ ದೇಹ ಮತ್ತು ಮನಸ್ಸಿನ ಪರಮಾಧಿಕಾರಿಯಾಗಿದ್ದು ಸಮುದಾಯ ಮತ್ತು ವ್ಯಕ್ತಿಯ ನಡುವೆ ಯಾವುದೇ ಸಂಘರ್ಷವಿರುವುದಿಲ್ಲ. ಈ ಮೇಲಿನ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಾದ್ದು? 38ನೇ ಪ್ರಶ್ನೆಗೆ ಉತ್ತರ ಸಿ ಆನ್ಸರು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಇನ್ನು 39ನೇ ಪ್ರಶ್ನೆ: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಿಡಿಪಿ ಮತ್ತು ಬಿಜೆಪಿಯ ಸಮ್ಮಿಶ್ರ ಸರ್ಕಾರವನ್ನು ವಜಾ ಮಾಡಿದ ರಾಜ್ಯಪಾಲರು ಯಾರು? ಸತ್ಯಪಾಲ್ ಮಲಿಕ್. ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾದ ದ್ವಿತೀಯ ಸದನವು, ಇದಕ್ಕೆ ಆನ್ಸರು ಅಮೆರಿಕಾದ ಸೆನೆಟ್ ಪ್ರಬಲವಾಗಿರುವಂತಹ ದ್ವಿತೀಯ ಸದನ ಆಗಿದೆ. ಇನ್ನು 41ನೇ ಪ್ರಶ್ನೆ: ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ ಈ ಕೆಳಗೆ ಪಟ್ಟಿ ಮಾಡಿರುವ ಯಾವ ರಾಜ್ಯಗಳಿಗೆ ಅನ್ವಯವಾಗುವುದಿಲ್ಲ?
ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರುವಂತದ್ದಿದೆ. ಫ್ರಾನ್ಸಿನಲ್ಲಿ ಸಾರ್ವಜನಿಕ ವಯಸ್ಕ ಮತದಾನ ಹಕ್ಕು ಜಾರಿಗೆ ಬಂದ ವರ್ಷ. ಸಾವಿರದ 1945ರಲ್ಲಿ ಜಾರಿಗೆ ಬಂತು. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೋಲಿಸಿ ಮತ್ತು ಸರಿಯಾದ ಕೋಡ್ ಅನ್ನ ಆಯ್ಕೆ ಮಾಡಿ. ಶೂನ್ಯಾವಧಿ, ಗಮನ ಸೆಳೆಯುವ ಸೂಚನೆ, ಅಲ್ಪಾವಧಿಯ ಚರ್ಚೆ, ಹಣಕಾಸಿನ ಆಯೋಗ. ಬಿ ಆಪ್ಷನ್ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 44ನೇ ಪ್ರಶ್ನೆ, ಈ ಒಂದು ಹೇಳಿಕೆ ಮತ್ತು ಕಾರಣಗಳನ್ನು ಕೊಟ್ಟಿರುವಂತದ್ದು. 44ಕ್ಕೆ ಸರಿಯಾದ ಉತ್ತರ ಬಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 45ನೇ ಪ್ರಶ್ನೆ, ಯಾವ ಅಧಿಕಾರಾವಧಿಯಲ್ಲಿ ಬದ್ಧತೆಯ ನ್ಯಾಯಾಂಗದ ಬಗ್ಗೆ ಚರ್ಚೆ ಆರಂಭಗೊಂಡಿತು? ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ. ಇನ್ನು 46ನೇ ಪ್ರಶ್ನೆಗೆ ಹೇಳಿಕೆ ಮತ್ತು ಕಾರಣ ಇರುವಂತದ್ದು ಎ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 47ನೇ ಪ್ರಶ್ನೆ ಬಂದಾಗ, ಯಾವುದೇ ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆ ಎಂದು ಪರಿಗಣಿಸುವುದು ಒಂದು ವೇಳೆ ಅದು ಡ್ಯಾಶ್ ಅನ್ನು ಒಳಗೊಂಡಿದ್ದರೆ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಹಣವನ್ನು ಸಾಲ ಪಡೆಯಲು ನಿಯಂತ್ರಣ. ಇನ್ನು 48ನೇ ಪ್ರಶ್ನೆ, ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರು? ಅಮಿತಾಬ್ ಕಾಂತ್ ಅವರು ಆಗಿದ್ದಾರೆ. 49ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿ ಸ್ಥಾನವು ಬ್ರಿಟಿಷ್ ಪ್ರಧಾನಮಂತ್ರಿ ಸ್ಥಾನಕ್ಕಿಂತ ಶ್ರೇಷ್ಠವಾಗಿದೆ ಏಕೆಂದರೆ? ಭಾರತದಲ್ಲಿ ಪ್ರಧಾನಮಂತ್ರಿ ಹುದ್ದೆಯು ಭಾರತ ಸಂವಿಧಾನದಿಂದ ಸೃಷ್ಟಿಸಲ್ಪಟ್ಟಿದೆ. ಭಾರತದ ಸಂವಿಧಾನವು ಡ್ಯಾಶ್ ವಿಧಿಯು 14 ವರ್ಷ ವಯಸ್ಸಿಗಿಂತಲೂ ಕಡಿಮೆ ಇರುವ ಮಕ್ಕಳನ್ನು ಯಾವುದೇ ಕಾರ್ಖಾನೆ, ಗಣಿ ಅಥವಾ ಇತರ ಕಠಿಣ ಕೆಲಸಗಳಿಗೆ ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಿದೆ. 24ನೇ ವಿಧಿ ನಿಷೇಧಿಸುತ್ತದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಎಂಬುದನ್ನು ಗುರುತಿಸಿ. ಡಿ, ಒಬ್ಬ ವ್ಯಕ್ತಿಯು ಸಚಿವ ಸಂಪುಟದ ಸದಸ್ಯನಾದಾಗಲೇ ಸ್ವಯಂಚಾಲಿತವಾಗಿ ಮಂತ್ರಿಮಂಡಲದ ಸದಸ್ಯನಾಗಬಹುದು ಅನ್ನೋದು ಸರಿಯಾಗಿರುತ್ತೆ. ಇನ್ನು 52ನೇ ಪ್ರಶ್ನೆ, ಒಬ್ಬ ರಾಜ್ಯಪಾಲರು ಒಂದು ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಿದರೆ. ಇದಕ್ಕೆ ಆನ್ಸರು ಇವರ ವೇತನವು 2 ರಾಜ್ಯಗಳಲ್ಲಿ ಸಮಾನಾಗಿ ಹಂಚಿ ನೀಡಲಾಗುತ್ತದೆ. ಐವತ್ಮೂರನೇ ಪ್ರಶ್ನೆ, ಭಾರತ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಪ್ಪಾಗಿ ಸೇರಿಸಲಾಗಿದೆ? ಹೆಚ್ಚುತ್ತಿರುವ ಹಣ ಮತ್ತು ತೋಳ್ಬಲದ ಉಪಯೋಗವನ್ನು ತಪ್ಪಾಗಿ ಸೇರಿಸಲಾಗಿದೆ. ಈ ಕೆಳಗಿನ ನೀಡಲಾಗಿರುವ 2 ಹೇಳಿಕೆಗಳಿದ್ದಾವೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಸಿ, ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. ಇನ್ನು 55ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದನ್ನು ನವ ಸಾರ್ವಜನಿಕ ಆಡಳಿತ ಪ್ರತಿಪಾದಿಸುವುದಿಲ್ಲ? ನಡವಳಿಕ, ವರ್ತನ, ಅಧ್ಯಯನವಾದವು. ಇನ್ನು 56ನೇ ಪ್ರಶ್ನೆ, ಭಾರತದ ಆಯವ್ಯಯವನ್ನು ಜಾರಿಗೆ ತರುವಾಗ ಇರುವ ಸರಿಯಾದ ಅನುಕ್ರಮದ ಹಂತಗಳು ಯಾವುವು? ಸಾಮಾನ್ಯ ಚರ್ಚೆ, ಅನುದಾನ, ಬೇಡಿಕೆ ಮೇಲಿನ ಮತ, ವಿತರಣಾ ಮಸೂದೆ ಮತ್ತು ಹಣಕಾಸು ಮಸೂದೆ. ಇನ್ನು 57ನೇ ಪ್ರಶ್ನೆ, ನವ ಸಾರ್ವಜನಿಕ ಆಡಳಿತವು ಪ್ರಮುಖವಾಗಿ ಡ್ಯಾಶ್ ವಿರುದ್ಧದ ಚಳುವಳಿ. ಆಡಳಿತದ ಕೇಂದ್ರೀಕರಣ ಮತ್ತು ಆಡಳಿತದ ತಾಟಸ್ಥ್ಯತೆ. ಈ ಕೆಳಗಿನವರಲ್ಲಿ ಯಾರು ಒಂದು ವೇಳೆ ನಮ್ಮ ನಾಗರಿಕತೆಯು ಸೋಲನ್ನು ಕಂಡರೆ ಅದಕ್ಕೆ ಪ್ರಮುಖ ಕಾರಣ ಆಡಳಿತದ ವೈಫಲ್ಯ ಎಂದು ಹೇಳಿದ್ದಾರೆ? WB ಡೋನ್ಹ್ಯಾಮ್. ಭಾರತದಲ್ಲಿ ಅಭಿವೃದ್ಧಿ ಆಡಳಿತವು ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ನ್ಯಾಯದ ಪ್ರೋತ್ಸಾಹಿಸುವಿಕೆ. ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರಲು ಆಜ್ಞೆಗಳನ್ನು ಈ ಕೆಳಗಿನವರುಗಳಲ್ಲಿ ಯಾರು ನೀಡಬಹುದು?
ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ಎರಡೂ ನೀಡಬಹುದು. ಪಟ್ಟಿ 1 ಮತ್ತು ಪಟ್ಟಿ 2 ಜೊತೆಗೆ ಹೊಂದಿಸಿ ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿಯಾದ ಉತ್ತರ ಆಯ್ಕೆ ಮಾಡಿ. ಅರವತ್ತೊಂದಕ್ಕೆ ಸರಿಯಾದ ಉತ್ತರ ಎ ಆಗುತ್ತೆ. ಎಪಿಕ್ ನ ಪೂರ್ಣ ವಿಸ್ತರಣೆ ಮಾಡಿ. ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಪಟ್ಟಿ 1 ಮತ್ತು ಪಟ್ಟಿ 2 ಹೋಲಿಸಿ ಸರಿಯಾದ ಕೋಡ್ ಅನ್ನ ಆಯ್ಕೆ ಮಾಡಿ. ಸರಿಯಾದ ಉತ್ತರ ಡಿ ಆಗುತ್ತೆ. ಅರವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗುತ್ತೆ. ಇನ್ನು 65ನೇ ಪ್ರಶ್ನೆ, ಪಟ್ಟಣ ಪ್ರದೇಶ ಸಮಿತಿಗಳು ಇಂದು ಅವು ಭಾರತದಲ್ಲಿ ಅಸ್ತಿತ್ವದಲ್ಲಿಲ್ಲ. 66ನೇ ಪ್ರಶ್ನೆ, ಮುಂಗಡ ಪತ್ರಕ್ಕೆ ಸಂಬಂಧಿಸಿದಂತೆ ಗಿಲೋಟಿನ್ ಪದವನ್ನು ಇದಕ್ಕೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ. ಬೇಡಿಕೆಗಳ ಮೇಲಿನ ಮತ ಚಲಾವಣೆಗೆ ಗಿಲೋಟಿನ್ ಅಂತ ಕರೆಯಲಾಗುತ್ತದೆ. ಈ ಕೆಳಗೆ ನೀಡಲಾಗಿರುವಂತಹ 2 ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ ಎಂದು ಇನ್ನೊಂದು ಕಾರಣ ಎಂದು ಲೇಬಲ್ ಮಾಡಲಾಗಿದೆ. 67ಕ್ಕೆ ಸರಿಯಾಗಿರುವಂತಹ ಉತ್ತರ ಸಿ ಆಗುತ್ತೆ. ಇನ್ನು 68ನೇ ಪ್ರಶ್ನೆ, ಅನುಭವದ ಮೂಲಕ ನೀಡುವ ತರಬೇತಿಯು ಡ್ಯಾಶ್ ತರಬೇತಿ ಎಂದು ಪರಿಚಿತವಾಗಿದೆ. ಅನೌಪಚಾರಿಕ ತರಬೇತಿಯನ್ನು. ಫುಲ್ಟನ್ ಸಮಿತಿಯು ಡ್ಯಾಶ್ಗೆ ಸಂಬಂಧಿಸಿದೆ. ನೇಮಕಾತಿ ಮತ್ತು ತರಬೇತಿಗೆ ಸಂಬಂಧಿಸಿದೆ. ನಾಯಕರ ವರ್ತನೆಯನ್ನು ಅಧೀನ ಉದ್ಯೋಗಿಗಳು ಒಪ್ಪಿಕೊಳ್ಳಲು ಕಾರಣ ಭವಿಷ್ಯದಲ್ಲಿ ಅಥವಾ ತಕ್ಷಣದಲ್ಲಿ ತೃಪ್ತಿಯನ್ನು ಕಾಣಬಹುದೆಂದು ಇದು ಯಾವ ಈ ಕೆಳಗಿನ ಸಿದ್ಧಾಂತಕ್ಕೆ ಸಂಬಂಧಿಸಿದೆ? ಪಾತ್ ಗೋಲ್ ಸಿದ್ಧಾಂತಕ್ಕೆ ಸಂಬಂಧಿಸಿದೆ. ಒಂದೇ ಗುಂಪಿನ ಸದಸ್ಯರಲ್ಲಿ ಏರ್ಪಡುವ ಸಂವಹನವು ಈ ರೀತಿ ಗುರುತಿಸಲ್ಪಡುತ್ತಿದೆ. ಪಾರ್ಶ್ವ ಸಂವಹನ. ಈ ಕೆಳಗೆ ನೀಡಲಾದ 2 ಹೇಳಿಕೆಗಳು ಒಂದನ್ನು ಪ್ರತಿಪಾದನೆ ಎಂದು ಇನ್ನೊಂದು ಕಾರಣ ಎಂದು ಲೇಬಲ್ ಮಾಡಲಾಗಿದೆ. 72ಕ್ಕೆ ಸರಿಯಾದ ಉತ್ತರವನ್ನು ನೋಡಿದಾಗ ಬಿ, ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆದರೆ ಆರ್ ಎ ಯ ಸರಿಯಾದ ವಿವರಣೆ ಅಲ್ಲ. 73ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಉತ್ತಮ ಆಳ್ವಿಕೆಯ ಆಧಾರ ಸ್ತಂಭವಾಗಿರುವುದಿಲ್ಲ? ಉತ್ತರ ದಾಯಿತ್ವ ರಹಿತತೆ. ಭಾರತ ಸರ್ಕಾರ 14ನೇ ಹಣಕಾಸಿನ ಆಯೋಗದ ಶಿಫಾರಸನ್ನು ಒಪ್ಪಿಕೊಂಡಿದ್ದು ಡ್ಯಾಶ್ ವರ್ಷದಲ್ಲಿ? ಫೆಬ್ರವರಿ 2015ನೇ ವರ್ಷದಲ್ಲಿ. ಮಾಹಿತಿ ಹಕ್ಕು ಕಾಯ್ದೆಯು ಭಾರತದ ಸಂಸತ್ತಿನ ಅನುಮೋದನೆ ಮೂಲಕ ಕಾನೂನನ್ನು ರೂಪವನ್ನು ತಂದಿದ್ದು ಡ್ಯಾಶ್ ರಲ್ಲಿ? 15 ಜೂನ್ 2005ರಲ್ಲಿ. ಆಡಳಿತಾತ್ಮಕ ಸಂಸ್ಕೃತಿಯ ಬೀಜವನ್ನು 1963ರಲ್ಲಿ ಬಿತ್ತಿದವರು? ಗೆಬ್ರಿಯಲ್ ಆಲ್ಮಂಡ್ ಮತ್ತು ಸಿಡ್ನಿ ವರ್ಬಾ. ಬಿ ಆಪ್ಷನ್ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು ಇಂಗ್ಲಿಷ್ ಥಿಯರಿ ಎಂಬ ಪದವು ಡ್ಯಾಶ್ ಭಾಷೆಯಿಂದ ಉತ್ಪತ್ತಿಯಾಗಿದೆ? ಗ್ರೀಕ್ ಭಾಷೆಯಿಂದ ಉತ್ಪತ್ತಿಯಾಗಿದೆ. ಜೆನ್ವಿನ್ ನಾನ್ ಅಲೈನ್ಮೆಂಟ್ ಪರಿಕಲ್ಪನೆಯು ಡ್ಯಾಶ್ ರಿಂದ ರೂಪಿಸಲ್ಪಟ್ಟಿದೆ? ಎ ಬಿ ವಾಜಪೇಯಿಯಿಂದ ರೂಪಿಸಲ್ಪಟ್ಟಿದೆ. ಒಪೆಕ್ ತೈಲ ಬಿಕ್ಕಟ್ಟನ್ನು ನೈಜವಾದಿ ಅಮೆರಿಕಾದ ಗೃಹ ಕಾರ್ಯದರ್ಶಿ ಅರ್ಥ ಮಾಡಿಕೊಳ್ಳಲಿಲ್ಲ. ಈ ಕೆಳಗಿನವುಗಳ ಹೆಸರಿನಲ್ಲಿ ಅವರನ್ನು ಹೆಸರಿಸಿ. ಹೆನ್ರಿ ಎ ಕಿಸಿಂಜರ್,
80ನೇ ಪ್ರಶ್ನೆ, ಒಂದು ದೃಷ್ಟಿ ಒಂದು ಅಸ್ಮಿತತೆ ಒಂದು ಸಮುದಾಯ ಈ ಪರಿಕಲ್ಪನೆ ಇದರ ಮುಖ್ಯ ಉದ್ದೇಶ. ಆಸಿಯಾನ್ನ ಮುಖ್ಯ ಉದ್ದೇಶ ಆಗಿದೆ. 83ನೇ ಪ್ರಶ್ನೆ, ಬಾಂಗ್ಲಾದೇಶ ಹಾಗೂ ಭಾರತ ನಡುವಿನ ಗಡಿ ರೇಖೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಚಿತ್ ಮಹಲ್ಸ್ ಗಡಿ ರೇಖೆ ಅಂತ ಹೇಳಿ ಬಾಂಗ್ಲಾದೇಶ ಮತ್ತು ಭಾರತ ನಡುವಿನ ಗಡಿ ರೇಖೆಯನ್ನ ಕರೆಯಲಾಗ್ತದೆ. ಕಚ್ಚಾ ತೀವು ದ್ವೀಪದ ವಿವಾದಾಂಶವು ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ಇದೆ. ಭಾರತ ಮತ್ತು ಶ್ರೀಲಂಕಾ. ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರಕ್ಕೆ ಕಳೆದುಕೊಂಡ ಗಡಿ ಪ್ರದೇಶವನ್ನು ಮರಳಿ ಪಡೆಯುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇರೆಂಟಿಡಿಯಸ್ ಅಂತ ಹೇಳಿ ಇರೆಂಟಿಡಿಜಮ್ ಅಂತ ಹೇಳಿ ಕರೆಯಲಾಗ್ತದೆ. ಯಾವುದೇ ನಿಯಂತ್ರಣ ಅಥವಾ ಮಿತಿಯ ಶಸ್ತ್ರ ಶಕ್ತಿಗೆ ಸಂಬಂಧಿತವಾಗಿದ್ದಲ್ಲಿ ಅದನ್ನು ನಿಶಸ್ತ್ರೀಕರಣದ ಒಂದು ಮಾನದಂಡವೆಂದು ಕರೆಯುತ್ತಾರೆ ಎಂದು ಹೇಳಿದವರಾರು? ವಾರ್ನಾನ್ ವಾನ್ ಡೈಕ್. ಈ ಕೆಳಗಿನವರುಗಳಲ್ಲಿ ಯಾರು ರಾಜಕೀಯ ಸಿದ್ಧಾಂತವು ಸಾಯುತ್ತಲೂ ಇಲ್ಲ ಸತ್ತೂ ಇಲ್ಲ ಎಂಬ ವಾದಕ್ಕೆ ಬೆಂಬಲಿಸಿದ್ದಾರೆ? ಪ್ರೋ ಬ್ಲಾಂಡೆಲ್. COMCASA ಯು ಈ ಕೆಳಗಿನ ಯಾವುದರ ಸಂಕ್ಷಿಪ್ತ ವಿವರಣೆಯಾಗಿದೆ? ಕಮ್ಯುನಿಟಿ ಕಾಂಪಿಟೇಬಿಲಿಟಿ ಅಂಡ್ ಸರ್ವಿಸ್ ಅಗ್ರಿಮೆಂಟ್ ಸಮುದಾಯ ಸಾಮರ್ಥ್ಯ ಹಾಗೂ ಸೇವಾ ಒಪ್ಪಂದ. ಪಟ್ಟಿ 1 ಮತ್ತು ಪಟ್ಟಿ 2 ಹೋಲಿಸಬೇಕಾಗಿರುವಂತದ್ದು. ಪಟ್ಟಿ 1ರಲ್ಲಿ ಸಿದ್ಧಾಂತ ಇದ್ರೆ ಪಟ್ಟಿ 2ರಲ್ಲಿ ಚಿಂತಕರು ಇದ್ದಾರೆ. ಸಿ ಆಪ್ಷನ್ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಬ್ರಾಡ್ಗೇಜ್ ಥಿಯರಿ ಎಂಬ ನಾಣ್ಣುಡಿ ಫ್ರೆಸ್ ಎಂಬುದು ಡ್ಯಾಶ್ ದಿಂದ ರಾಜ್ಯಶಾಸ್ತ್ರದ ಕ್ಷೀಣತೆಯನ್ನು ಉಳಿಸಲು ಬಳಸಲಾಯಿತು. ಡೇವಿಡ್ ಈಸ್ಟನ್. ಈ ಕೆಳಗೆ ನೀಡಲಾದ 2 ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ ಎಂದು ಇನ್ನೊಂದು ಕಾರಣ ಎಂದು ಲೇಬಲ್ ಮಾಡಲಾಗಿದೆ. ಸರಿಯಾದ ಉತ್ತರ ಸಿ ಆಗುತ್ತೆ. ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಇಂಟರ್ಪೋಲ್ ನ ಸಚಿವಾಲಯವು ಈ ಕೆಳಗಿನ ಯಾವ ದೇಶದಲ್ಲಿದೆ? ಲಿಯೋನ್ ಫ್ರಾನ್ಸ್ ನಲ್ಲಿ ಇದೆ. ICBMS ಗಳನ್ನು ವಿಸ್ತರಿಸಿರಿ. ಇಂಟರ್ ಕಾಂಟಿನೆಂಟಲ್ ಬ್ಲಾಲಿಸ್ಟಿಕ್ ಮಿಸೈಲ್ಸ್ ಅಂತರ್ಖಂಡದ ಕ್ಷಿಪಣಿಗಳು. ಅಂತಾರಾಷ್ಟ್ರೀಯ ರಾಜಕಾರಣದ ಅಧ್ಯಯನದಲ್ಲಿ ಯಾರು ಕ್ರೀಡಾ ಸಿದ್ಧಾಂತವನ್ನು ಪರಿಚಯಿಸಿದರು? ಮಾರ್ಟನ್ ಕಪ್ಲಾನ್ ಅವರು ಪರಿಚಯಿಸಿದರು. ಈ ಕೆಳಗಿನವುಗಳಲ್ಲಿ ಯಾವುದು ಬಹು ಕಾರ್ಯ ಪ್ರಾದೇಶಿಕ ಸಂಘಟನೆಯಂತೆ ತಪ್ಪಾಗಿ ಪಟ್ಟಿ ಆಗಿ ಬಂದಿದೆ? ಸಾರ್ಕ್. 1944ರಲ್ಲಿ ಬೆಳಕಿನ ಮಕ್ಕಳು ಹಾಗೂ ಅಂಧತೆಯ ಮಕ್ಕಳು ಎಂಬ ಚರ್ಚೆಯು ಡ್ಯಾಶ್ ರವರಿಂದ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಪ್ರಸ್ತಾಪಿಸಲ್ಪಟ್ಟಿತು. ರಿನ್ಹೋಲ್ಡ್ ನೀಬರ್ ಅವರಿಂದ ಪ್ರಸ್ತಾಪಿಸಲ್ಪಟ್ಟಿತು. ಲೂಸಿಯಾನ್ ಪಾಯದ್ ಅವರು ಈ ಕೆಳಗಿನ ಯಾವ ಪರಿಕಲ್ಪನೆಯೊಂದಿಗೆ ಸಂಪರ್ಕ ಹೊಂದಿದ್ದಾರೆ? ಅಭಿವೃದ್ಧಿ ಸಹ ಲಕ್ಷಣ. ಇನ್ನು 97ರಿಂದ 100 ಈ ವಾಕ್ಯ ವೃಂದವನ್ನು ಲಕ್ಷ್ಯ ಕೊಟ್ಟು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಬರಿಬೇಕಾಗಿರುವಂತದ್ದು. ಇಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಓದಿಕೊಂಡು ಈ ಕಡೆ ಎಷ್ಟು ವಾಕ್ಯ ಇದೆ ಇದಿಷ್ಟೆಲ್ಲ ವಾಕ್ಯ ಓದಿ ಪ್ರಶ್ನೆ ಬರಿಬೇಕಾಗಿರುವಂಥದ್ದು. ಗಾಂಧಿಯವರ ಗುರಿ ಮತ್ತು ಸಾಧನಗಳ ಸಿದ್ಧಾಂತವು ಡ್ಯಾಶ್ ರ ಸಿದ್ಧಾಂತದಂತೆ ಇಲ್ಲ. ಮಿಕ್ಕೆವೆಲಿ ಸಿದ್ಧಾಂತದಂತೆ ಇಲ್ಲ. ಗಾಂಧೀಜಿಯವರು ಹೇಳಿರುವಂತೆ ಸಾಧನಗಳು ಮತ್ತು ಗುರಿಯ ನಡುವೆ ಡ್ಯಾಶ್ ಇರುವುದಿಲ್ಲ. ಪ್ರತ್ಯೇಕತೆ ಗೋಡಿ ಇರುವುದಿಲ್ಲ. ಆತ್ಮಶಕ್ತಿಗೆ ಸಂಬಂಧಿಸಿದಂತೆ ಗಾಂಧೀಜಿಯವರು ಪ್ರೇರಣೆ ಪಡೆದಿದ್ದು ಡ್ಯಾಶ್ ದಿಂದ.
ಭಗವದ್ಗೀತೆಯಿಂದ ಪ್ರೇರಣೆ ಪಡೆದರು. ಇನ್ನು 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆಯಾಗಿರುವಂಥದ್ದು, ಗಾಂಧೀಜಿಯವರು ಹೇಳಿರುವಂತೆ ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನು ಡ್ಯಾಶ್ಗಾಗಿ ನಿರ್ವಹಿಸಬೇಕು. ಕರ್ತವ್ಯವಾಗಿ ನಿರ್ವಹಿಸಬೇಕಂತ ಹೇಳಿ ಗಾಂಧೀಜಿಯವರು ಹೇಳಿರುವಂಥದ್ದು. ಧನ್ಯವಾದಗಳು ಸ್ನೇಹಿತರೆ.